ಹೀಗ್ ನಗ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದ್ ಬಿಟ್ಟು ರೂಮ್ನಲ್ಲಿ ಸೇರ್ಕೊಂಡು ಅದ್ ಯಾಕೆ ಹೀಗಾಡ್ತಾರೋ. ಮಗಳೇ ಮಗಳೇ ಮಾವನ ಮಗಳೇ ಮಾವಿನ ತೋಪಿಗೆ ಬರ್ತೀಯ. ರಗಳೆ ರಗಳೆ ಏನಿದು ರಗಳೆ ಬಂದರೆ ಏನೋ ಕೊಡ್ತೀಯ. ಬಿಟ್ಟು ಬಿಡದಂಗೆ ಮೂರೊತ್ತು ನಿನ್ನ ಸೆರಗಿನಲ್ಲಿ ಕುಂತಿರ್ತೀನಿ. ಬಿಟ್ಟು ಕೊಡದಂಗೆ ಯಾವತ್ತು ಹುಡುಗಿರಿ ಗೂಡು ಕಟ್ಟಿಕೊಡ್ತೀನಿ. ಗಡಿ ಗಡಿಯಾದ ಚೋಟಿಯ ಮಗಳೇ ಮಗಳೇ ಮಾವನ ಮಗಳೇ ಮಾವಿನ ತೋಪಿಗೆ ಬರ್ತೀಯ. ಆಫ್ ಮಾಡು ಅಂತ ಹೇಳಿ ಕೇಳಿಸ್ಲಿಲ್ವಾ ನಿಂಗೆ? ಮೈ ಮೇಲೆ ಜ್ಞಾನ ನಿಲ್ದೆ ಕೂತಿದ್ದಲ್ಲ, ಯಾರನ್ ಕೇಳಿ ಕ್ಯಾಸೆಟ್ ಹಾಕ್ತೆ. ಇನ್ನೊಂದ್ಸಲ ಹೇಳ್ದೆ ಕೇಳ್ದೆ ಈ ರೀತಿ ಏನಾರು ಮಾಡಿದ್ರೆ ಈಗ ಟೇಪ್ ರೆಕಾರ್ಡ್ ಹೊಡೆದಾಕಿದೀನಿ, ಆಮೇಲೆ ಕ್ಯಾಸೆಟ್ ಹಾಕಿರೋ ಕೈನೇ ಮುರಿದು ಬಿಡ್ತೀನಿ. 3 ಜನ ಇರೋ ಈ ಮನೆಗೆ ಈ ತರ ಬೇಜವಾಬ್ದಾರಿ ಇರೋ ಕೆಲಸದೊಳ್ ಬೇರೆ ಕೇಳು. ಸಂಗೀತ ನೋಡವ, ಫೋನ್ ನೋಡ್ಕೊತಾದೆ. ಇನ್ನೊಂದ್ಸಲ ಹೇಳ್ದೆ ಕೇಳ್ದೆ ಈ ರೀತಿ ಏನಾರು ಮಾಡಿದ್ರೆ ಈಗ ಟೇಪ್ ರೆಕಾರ್ಡ್ ಹೊಡೆದಾಕಿದೀನಿ, ಆಮೇಲೆ ಕೈನೇ ಮುರಿದು ಬಿಡ್ತೀನಿ. ಅದ್ಯಾರು ಅಂತ ನೋಡು. ಹಲೋ, ಪ್ಲೇಬ್ಯಾಕ್ ಸಿಂಗರ್ ಆನಂದ್ ಅವ್ರ ಮನೆನಾ? ಹೌದು. ಆನಂದ್ ಅವರು ಬಾಂಬೆಯಿಂದ ಯಾವಾಗ ಬರ್ತಾರೆ ಅಂತ ಗೊತ್ತೇನಮ್ಮ? ಅವ್ರು ಬಾಂಬೆಗೆ ಹೋಗಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಹೌದು, ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ. ಆನಂದ್ ಅವರು ಮನೇಲೇ ಇದ್ದಾರೆ. ಹೌದಾ? ಮನೇಲಿ ಏನ್ ಮಾಡ್ತಾ ಇದ್ದಾರೆ? ಮೇಲ್ ರೂಮ್ ನಲ್ಲಿ ಮಲಗಿದ್ದಾರೆ. ಅಯ್ಯಯ್ಯೋ, ಅವ್ರ ಮೈಗೇನೂ ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ಆದ್ರೆ ಪಾಪ ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆ. ಅಯ್ಯಯ್ಯೋ, ಹುಚ್ಚಿಗೆಚ್ಚನ್ನ ಹಿಡ್ದಿಲ್ಲ. ಹಾಡೋದು ಎಲ್ಲಿಂದ ಬಂತು? ಸರಿಯಾಗಿ ಮಾತಾಡೋದೇ ಇಲ್ಲ. ನೀವ್ ಪ್ರೆಸ್ನವರು ಅಂತಿದ್ದೀರಾ, ಸ್ವಲ್ಪ ಅವ್ರಿಗೆ ಧೈರ್ಯ ಹೇಳಿ, ಮತ್ತೆ ಹಾಡೋಕ್ ಹೇಳಿ. ಏಯ್, ನಾನು ಹೇಳ್ದೆ ಕೇಳ್ದೆ ಏನು ಮಾಡ್ಬಾರ್ದು ಅಂತ ನಾನು ಹೇಳಿರ್ಲಿಲ್ಲ. ಯಾರನ್ ಕೇಳಿ ಫೋನ್ ಅಟೆಂಡ್ ಮಾಡ್ದೆ? ಮಗ, ಫೋನ್ ಎತ್ತಕ್ಕೆ ನಾನೇ ಕಣಪ್ಪ ಹೇಳಿದ್ದು. ಏನವ ನೀನು? ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ದಿರೋ ಹುಡುಗಿಗೆ ಫೋನ್ ಅಟೆಂಡ್ ಮಾಡಕ್ ಹೇಳಿದ್ಯಲ್ಲ. ಊರಲ್ಲಿದಾರ, ಮಲ್ಗಿದಾರ, ಹುಚ್ಚಿಡ್ದಿದ್ಯಾ, ಮದ್ವೆ ಆಗ್ತಾ ಇದಾರ ಅಂತ ಪ್ರಶ್ನೆ ಕೇಳೋ ನಾನ್ಸೆನ್ಸ್ ಪ್ರಶ್ನೆಗಳಿಗೆ ಉತ್ತರ ಹೇಳ್ಕೊಂಡು ನನ್ನ ಮರ್ಯಾದೆ ತೆಗಿತಾ ಇರೋ ಹುಡುಗಿನ ಕೆಲ್ಸಕ್ಕೆ ಇಟ್ಕೊಳ್ಳೋ ಅವಶ್ಯಕತೆ ಆದ್ರೆ ಏನಿತ್ತು? ನೋಡೋ, ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಜಾಗ ಖಾಲಿ ಮಾಡು. ಈ ಮನೆ ಕೆಲಸದೋಳ್ ಬೇಡ. ಇನ್ನೊಂದ್ಸಲ ಈ ಕಡೆ ಬರೋದಿರ್ಲಿ, ತಿರುಗಿ ನೋಡ್ಬಾರ್ದು. ಅರ್ಥ ಆಯ್ತಾ? ಅಲ್ಲ ಕಣೋ, ಸಂಗೀತ ಸಂಗೀತ ನೋಡುವ, ನೀನ್ ಬೇಜಾರು ಮಾಡ್ಕೋಬೇಡ ಕಣ್ತಾಯಿ. ನನ್ ಮಗನ್ಗೆ ನಿನ್ ಬಗ್ಗೆ ಗೊತ್ತಿಲ್ಲ ಕಣವ, ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ಟ. ತಪ್ಪು ತಿಳ್ಕೊಬೇಡವ. ನನ್ ಮಗ ಎಂದೂ ಹಿಂಗ್ ಮಾಡ್ದವನಲ್ಲ, ಹೆಣ್ಮಕ್ಳನ್ನ ಹೊಡೆಯೋದಿರ್ಲಿ ಒಂದ್ ಮಾತು ಬೊಯ್ದವನಲ್ಲ ಕಂತಾಯಿ. ನನ್ ಕಂದ ದೇವ್ರು ಕಣವ, ದೇವ್ರು. ಆದ್ರೆ ಇವತ್ ಯಾಕೆ ಹಿಂಗ್ ಮಾಡ್ತಾರೋ ನನಗ್ ಗೊತ್ತಾಗ್ತಾ ಇಲ್ಲ ಕಂತಾಯಿ. ವಾ, ನೀನ್ ಮಾತ್ರ ನನ್ನ ಮಗಿನ ತಪ್ಪು ತಿಳ್ಕೊಬೇಡವಾ. ಇದ್ರಲ್ಲಿ ನಂದು ತಪ್ಪಿದೆ. ಅವ್ರಿಗೆ ಇಷ್ಟ ಇಲ್ದಿರೋ ವಿಷಯನ ಯಾರಿಗೂ ಹೇಳಿದ್ದು ತಪ್ಪೆ. ಅದು ಅಲ್ದೆ ನನ್ನ ನೋಡ್ದದ್ ಯಾರು? ನನ್ ತಾಯಿ ಜೀವ ಉಳಿಸಿ ನನಗ್ ಕೆಲ್ಸ ಕೊಟ್ಟಿರೋ ನಿಮ್ ಮಗ ಅಲ್ವಾ? ನನ್ ಚಿಂತೆ ಈಗ ಅದಲ್ಲಮ್ಮ. ಈ ಮನೇಲಿ ಹೇಗ್ ನಡ್ಕೋಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬೊಬ್ರೆ ಒಂದೊಂದ್ ದಾರಿಲಿದ್ದೀರಾ. ಅವ್ರು ಊಟ ಮಾಡಿಲ್ಲ ಅಂತ ನೀವ್ ಮಾಡಲ್ಲ ಅಂತೀರಾ. ಮನೆ ಯಜಮಾನ್ರು ದೊಡ್ಡವರು, ನೀವೇ ಹಿಂಗ್ ಮಾಡಿದ್ರೆ ನಾವು ಕೆಲಸದವ್ರು
ನಾವೇ ಕೆಲಸ ಮಾಡೋದು. ನಿಮ್ ಮಗ ನಿಮ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಅಂತ ನೀವೇ ಹೇಳ್ತೀರಾ, ಆದ್ರೆ ಅವ್ರು ಬರ್ಲಿಲ್ಲ ಅಂತ ಸರಿಯಾಗಿ ತಿಂದೆ. ನೀವ್ ಹೀಗ್ ಕೂತ್ರೆ ನಿಮ್ ಆರೋಗ್ಯ ಕೆಡೋದಿಲ್ವಾ ಅಮ್ಮ? ಇದವ್ರಿಗೆ ಇಷ್ಟನಾ? ಮೊದಲು ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಿದ್ದ. ಈಗ ಅವನಿಗೆ ನಾನೇನು ಹೇಳಕ್ಕಾಯ್ತಿಲ್ಲ. ನನ್ನ ಲೆಕ್ಕಾಚಾರ ಎಲ್ಲ ತೆಪ್ಪಾಗೋಯ್ತು. ನನ್ನ ಮಗಿಗೆ, ಸಂತೋಷವಾಗಿದ್ದ ನನ್ನ ಮಗಿಗೆ ಮದುವೆ ಮಾಡಕ್ ಹೋಗಿ ಆ ಮಗಿಗೆ ನೋವು ತಂದಿಕ್ಕಿದ ಪಾಪಿ ಕಣವ ನಾನು, ಪಾಪಿ. ಅವನಿಗೆ ಆ ನೋವೆಲ್ಲ ವಾಸಿಯಾಗಿ ಅವನು ಯಾವತ್ತ ಇಳಿದು ಬತ್ತನೋ ಅವತ್ತೇ ಕಣವ, ಅವತ್ತೇ ನಾನು ಉಣ್ಣದು. ಜೋ 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 ಜೋಲಾಲಿ ಜೋ ಜೋ ಜೋ. ನಮದೊಂದು ಸುಂದರ ಊರು, ಪ್ರೀತಿನೇ ನಮದಲ್ಲಿ ಸುರು. ಬೆಳದಿಂಗಳೆ ಜೋಲಿ ತಂಗಾಳಿ ಲಾಲಿ ಮಲಗೆ ಕಂಡಮ್ಮ. ಜೋ 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 ಜೋ. ಮಮತೆಯ ಮಡಿಲಲ್ಲಿ ಕರುಣಿನ ಕತೆ ಬರೆದ ಜೀವಾನೆ ನೀನಮ್ಮ. ಕರುಣಿನ ಕುಡಿಯಾಗಿ ಕಣ್ಣೀರಲು ಕನಸಿಡುವ ದೇವಾರೆ ನೀನಮ್ಮ. ಮಲಗಮ್ಮ ಕರೆಗಣ್ಣು ತೆರೆದು ಹುಸಿನಗೆಯ ಬರೆದು ಮಲಗೆ ಕಣ್ಣಮ್ಮ. ಜೋ 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 ಜೋ. ನೋಡು, ನಿನ್ ಮನಸ್ಸು ನೋಯಿಸ್ಬೇಕು ಅಂತಾನೋ ನಿನಗ್ ಬೇಜಾರ್ ಮಾಡ್ಬೇಕು ಅಂತಾನೋ ನಾನು ನಿನ್ನ ಬೈದೆ ಅಂತ ತಿಳ್ಕೊಬೇಡ. ನನಗೇನೋ ಅದ್ರಲ್ಲಿ ನಂದು ತಪ್ಪಿದೆ. ಇಲ್ಲ, ನಾನ್ ಬರೀ ನನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ಬಿಟ್ಟೆ. ಹೊರಗಡೆ ನನಗೋಸ್ಕರ ನೀವೆಲ್ಲ ಎಷ್ಟು ನೋವು ತಿಂತಾ ಇದ್ದೀರಾ ಅಂತ ನೀನ್ ಅಮ್ಮನ ಹತ್ರ ಮಾತಾಡ್ತಿದ್ದನ್ನ ಕೇಳ್ದಾಗ್ಲೇ ನನಗ್ ಗೊತ್ತಾಗಿದ್ದು. ನೋಡು, ಇಂಥ ಪರಿಸ್ಥಿತಿಲೂ ನೀನ್ ಬಂದು ಈ ಮನೆ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತಾದ್ಮೇಲೆ ನಾನ್ ಮಾಡಿದ ತಪ್ಪು ಅಂತ ನಂಗೆ ಅನ್ನಿಸ್ತಾ ಇದೆ. ಇನ್ ಮುಂದೆ ನಿನ್ನ ಯಾವ ವಿಷಯಕ್ಕೂ ಬೈಯೋದಿಲ್ಲ. ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಹೇಳೋದೂ ಇಲ್ಲ. ನಿನ್ಗಿಷ್ಟ ಬಂದಾಗೆ ಈ ಮನೇಲಿ ಅವನಿಗೆ ಸಹಾಯ ಮಾಡ್ಕೊಂಡಿರ್ಬೋದು, ಸರಿನಾ? ಒಂದ್ ನಿಮಿಷ, ಇಲ್ಲಿದ್ದಿದ್ದ ಫೋಟೋ ಮತ್ತೆ ಗಿಫ್ಟ್ ಅಲ್ಲಿ ನಾನೇ ತೆಗೆದು ಈ ಫಿಶ್ ಟ್ಯಾಂಕ್ ತಂದಿಟ್ಟೆ. ಯಾವ್ದನ್ ಮರಿಬೇಕು ಅದನ್ನೇ ಕಣ್ಮುಂದೆ ಇಟ್ಕೊಂಡ್ರೆ ಹೇಗ್ ಮರೆಯೋಕ್ ಸಾಧ್ಯ? ನೀವ್ ನೋಡ್ಬೇಕಾಗಿರೋದು ಕೆಟ್ಟ ನೆನಪುಗಳನ್ನ ಮರಳಿಸೋ ಬೇಡದ ವಸ್ತುಗಳನ್ನಲ್ಲ, ಮನಸ್ಸನ್ನ ತಿಳಿ ಮಾಡೋ ಹೊಸ ವಸ್ತುಗಳನ್ನ. ಮನಸ್ಸಿನ ಪ್ರಶಾಂತವಾಗಿಡೋದಕ್ಕೆ ಇದನ್ನ ನೋಡ್ತಾ ಇದ್ರೆ
ಟೆನ್ಷನ್ ಕಡಿಮೆ ಆಗತ್ತಂತೆ. ಅದಕ್ಕೆ ನೀವಿದನ್ ನೋಡ್ತಾ ಹಳೆ ನೆನಪುಗಳನ್ನ ಮರೆತು ಹೊಸ ಕನಸುಗಳನ್ನ ಕಾಣ್ಬೇಕು ಅಂತ ಇದನ್ ತಂದಿಟ್ಟಿದ್ದೀನಿ. ಹೀಗ್ ಮಾಡಿದ್ರೆ ಸರಿ ಅಂತ ನನಗನ್ನಿಸ್ತು, ಅದಕ್ಕೆ ಹೀಗ್ ಮಾಡ್ದೆ. ದಯವಿಟ್ಟು ತಪ್ಪಾಗಿದ್ರೆ ಹೇಳಿ, ಇದನ್ ತೆಗ್ದು ಬೇರೆ. ಬೇಡ, ಪರವಾಗಿಲ್ಲ, ಹೀಗೆ ಇರ್ಲಿ.